ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಕಿಚನ್. ಇವತ್ತು ನಾವು ಉದ್ದಿನ ಬೇಳೆ ಚಕ್ಲಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಒಂದು ಕುಕ್ಕರ್ನಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇವೆ. ಅದನ್ನು ಚೆನ್ನಾಗಿ ನೀರನ್ನು ಹಾಕಿ ತೊಳೆದುಕೊಳ್ಳಿ. ಈ ಉದ್ದಿನ ಬೇಳೆ ಚಕ್ಲಿಯನ್ನು ನೀವು ಸಂಜೆ ಟೈಮಲ್ಲಿ ಟೀ ಜೊತೆ ಮಾಡ್ಕೊಂಡು ತಿನ್ಬೋದು, ಇನ್ಸ್ಟಂಟಾಗಿ ಮಾಡಬಹುದು. ಇವಾಗ ನಾವು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇವೆ. ಇದರಲ್ಲಿ 2 ಗ್ಲಾಸ್ ನೀರನ್ನು ಹಾಕಿ ಅದನ್ನು ಕುದಿಯಲು ಬಿಡಿ. ಉದ್ದಿನ ಬೇಳೆಯನ್ನು 2 ರಿಂದ 3 ವಿಸಿಲ್ ಆಗುವ ತನಕ ಕುದಿಸಿ ಅದು ಚೆನ್ನಾಗಿ ನುಣ್ಣಗೆ ಆಗಬೇಕು. ಇವಾಗ ಇಲ್ಲಿ ನಾವು ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿಯನ್ನು ತೊಗೊಂಡಿದ್ದೇವೆ. ಇಲ್ಲಿ ನಾವು ಕುದಿಸಿಟ್ಟುಕೊಂಡಿರುವ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತಿದ್ದೇವೆ. ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೇವೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳುತ್ತಿದ್ದೇವೆ. ನೀವು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ. ಸ್ವಲ್ಪ ಅಜ್ವೈನನ್ನು ಹಾಕಿಕೊಳ್ಳಿ. ಇವಾಗ ಅದನ್ನು ಚೆನ್ನಾಗಿ ನುಣ್ಣಗೆ ಅರೆದುಕೊಳ್ಳಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಇವಾಗ ನಾವು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇವೆ. 4 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಸ್ವಲ್ಪ ಎಳ್ಳು ಹಾಕಿಕೊಳ್ಳಿ. ಏನು ನಾವು ಬ್ಯಾಟರ್ ಮಾಡಿಕೊಂಡಿದ್ದೀವಲ್ಲ ಅದು ಇದರಲ್ಲಿ ಆ್ಯಡ್ ಮಾಡಿ. ನೀರನ್ನು ಹಾಕಿಕೊಳ್ಳಬೇಡಿ, ಎಷ್ಟಿದೆ ಅಷ್ಟನ್ನೇ ಕಲಿಸ್ಕೊತಾ ಹೋಗಿ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ನಾದಿ. ಮತ್ತು ಇದರಲ್ಲಿ ನೀರು ಆ್ಯಡ್ ಮಾಡಿಕೊಳ್ಬೇಡಿ. ನೋಡಿ ಯಾವ ರೀತಿ ಹಿಟ್ಟಾಗಿದೆ ಅಂತ. ಇವಾಗ ಒಂದು ಕಡೆಗೆ ಚಕ್ಲಿ ಫ್ರೈ ಮಾಡುವುದಕ್ಕೆ ಆಯಿಲನ್ನು ಹಾಕಿಕೊಳ್ಳಿ. ಇವಾಗ ಚಕ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕಿಕೊಳ್ಳಿ. ನೋಡಿ ಈ ರೀತಿ ಚಕ್ಲಿಯನ್ನು ಹಾಕಿಕೊಳ್ಳಿ. ನೀವು ಬೇಕಾದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ಬಿಡಬಹುದು, ಶೇಪಾಗಿ ಕೂಡ ಮಾಡಿಕೊಂಡು ಬಿಡ್ಬೋದು. ಈ ಚಕ್ಲಿ ತಿನ್ನುವುದಕ್ಕೆ ತುಂಬ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಈ ಚಕ್ಲಿಗಳನ್ನು ನಾವು ಬೇರೆ ಹಿಟ್ಟುಗಳಿಂದ ಕೂಡ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಉದ್ದಿನ ಬೇಳೆಯಿಂದ ಚಕ್ಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಿಗೆ ರುಚಿ ಕೂಡ ಹತ್ತುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಚಕ್ಲಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.